ಸೌಬಲರಾಜ ಶಕುನೆ ಏನು ಯೋಚಿಸುತ್ತಿರುವೆ? ದುಷ್ಟ ದುರ್ಯೋಧನ ಮನೆಯಲ್ಲಿ ಮೃಷ್ಟನ್ನವನ್ನು ಉಂಡು ಸುಖದ ಸುಪ್ಪತ್ತಿಗೆ ಮೇಲೆ ನಿಂತಿರುವೆಯಾ? ಹೊರಳಾಡುತ್ತಿರುವೆಯಾ? ಯೋಚಿಸುತ್ತಿರುವೆಯಾ? ಏನಾಯ್ತು ದ್ವೇಷ? ಏನಾಯ್ತು ಆಕ್ರೋಶ? ಯಾರು ಅದಾರು? ಈ ಶಕುನಿಯ ಏಕಾಂತವನ್ನು ಭಂಗಪಡಿಸಿ ಕುರುವಂಶ ನಿರ್ಮಾಣಕ್ಕೆ ನಾ ತೊಟ್ಟ ಫಲವನ್ನು ಪ್ರತಿಧ್ವನಿಸಿದ ಶಕ್ತಿ ಯಾವುದದು? ಅದಾವುದು? ಆ ಶಕ್ತಿಗೆ ನನ್ನ ಏರಿ ಕುಚ್ಚಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ ಹೇಗೆ ಪ್ರಳಯ ಅಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಪ್ರಳಯ ತಾಂಡವ ಆಕಂಡ ಬರದ ಕಂಡಕ್ಕೆ ಕುಹಕ ಕುಕ್ಷೀಗತೆಯ ಪ್ರವೀಣ ಈ ಶೌಬಲರಾದ ಶಕುನಿಯೊಳಗೆ ನಿಮ್ಮೆಲ್ಲರ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನನ್ನನ್ನು ನಿನ್ನ ಘೋರವಾದ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬ ಅಂದು ನೀನು ನನ್ನ ಸಹೋದರರನ್ನು ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನಾನೊಮ್ಮೆ ಸ್ಮರಿಸಿಕೊಂಡರೆ ನನ್ನ ಕೈಕಾಲುಗಳು ಕಂಪಿಸುತ್ತವೆ. ನರನಾಡಿಗಳಲ್ಲಿ ರಕ್ತವು ಕೊತನೆ ಕುದಿಯಲು ಆರಂಭಿಸುತ್ತವೆ. ಸಹಸ್ರಾರು ಶೂಲಗಳು ಒಮ್ಮೆಲೆ ನನ್ನೆದೆಗೆ ಬಂದು ನಾಡಿನಂತಾಗುತ್ತದೆ. ಅಂದು ನೀನು ನನ್ನ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೆ 1 ಇಡೀ ಅನ್ನ, 1 ಹೊಳಲೆ ನೀರು, ಆ ಇಡೀ ಕೂಳನ್ನು ಆ ನನ್ನ ತದೃಷ್ಟ ಸಹೋದರರು ನನ್ನೊಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ಸುಯೋಧನ, ಹತರಾದರು. ಅಂದಿನ ದಾರುಣ ದೃಶ್ಯವು
ಈಗಲೂ ನನ್ನ ಈ ಸ್ಮೃತಿಪಟಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ಬೆಂದು ಒಂದು ಕೃಶವಾಗಿರುವ ನನ್ನೀ ದೇಹವನ್ನು ಒಮ್ಮೆ ಒಮ್ಮೆ ನೀನು ಹಣು ಹಣುವಾಗಿ ಕತ್ತರಿಸಿ ತುಂಡರಿಸಿ ಛೇದಿಸಿ ನೋಡಿದರೂ ಸಹ ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ, ಸೇನೆಗೆ ಸೇನೆ ಎಂಬ ಮಾಸ್ತರ ನುಡಿಗಳ ಹೊರತಾಗಿ ಈ ಸೌಬಲ ರಾಜನಿಗೆ ಇನ್ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ ಕೌರವೇಶ್ವರ, ಉಳಿದಿಲ್ಲ. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಗುರುಕುಲ ಕೀಟವೇ ಕೇಳು. ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಅರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರೊಡಗೂಡಿ ಹಸ್ತಿನಾವತಿಯ ಈ ಪವಿತ್ರವಾದ ರತ್ನಕಟ್ಟ ಸಿಂಹಾಸನವನ್ನೇ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ಸುಯೋಧನ, ಗಾಳಿಗೋಪುರವಾದ. ಚಿಂತೆ ಇಲ್ಲ, ಚಿಂತೆ ಇಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳಿನಿಂದಲೇ ತೆಗೆಯಬೇಕು. ಬಹು ಕಠಿಣವಾದ ವಜ್ರವೊಂದನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಗಳನ್ನು ಅನುಸರಿಸಿ ಅಡಿಗರಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ನಡೆಸಿದರು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶವು ನಿರ್ವಂಶವಾಗುವುದನ್ನು ಕಪಟ ದ್ಯೂತ ವೇದ ವಿಶಾರದ ಈ ಶೌಬನ ರಾಜನಿಗೆ ಅದೆಲ್ಲಿ ಅದು ಶಾಂತಿ, ಅದೆಲ್ಲಿ ಅದು ವಿಶ್ರಾಂತಿ. ಅಧಿಕಾರ ಬಲವಿದೆ ಎಂದು ಕೊಬ್ಬಿ ಮೆರೆದೆಯ ಮೂಡ, ನಿನ್ನ ಅಧಿಕಾರದ ಜಾಡನ್ನೇ ಹಿಡಿದ ಈ ಶೌಬಲ ರಾಜ ಅಧಿಕಾರ ಬಲವೆಂದು ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ನಾನು ನೋಡುವೆ.
ಅತಿಹಾಸೆ ತುಂಬಿಹದೋ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಅತಿಹಾಸೆ ತುಂಬಿಹದೋ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ವೀರಗನುವ ಹಿಡಿದು ನಿಲ್ಲ ಶೂರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಪಾಪ ಕರ್ಣ. ವೀರಗನುವ ಹಿಡಿದು ನಿಲ್ಲ ಶೂರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಹಿಡಿದೆದ್ದು ನಿಲ್ಲುವನು ಭೀಮಸೇನನು, ಹಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಕಡೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು, ನಿನ್ನ ತೊಡೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಹಳಬೇಡಿ 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 ನನ್ನ ಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನ 90 ಮಂದಿ ಸಹೋದರ ಚಿನ್ನರುಂಡಗಳಿಂದ ಹರಿಯುವ ರಕ್ತದಲ್ಲಿ ನರಕದಲ್ಲಿ ನಿಮಗೆ ನಿರಾಂಜನವನ್ನು ಮಾಡಿಸುವ ತಾಯಿ ಕಣ್ಣೀರಿನಿಂದ ತೊಯ್ದ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಭಕ್ತೃ ಶೋಕದಿಂದ ದಹಿಸುತ್ತ ನಿನಗಾಗಿ 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 ಒಬ್ಬರೇ ಒಬ್ಬರು ಒಬ್ಬರೇ ಒಬ್ಬರು ನಿಟ್ಟಿಸಲು ಬಿಡುವುದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು ಪಾಪಿ, ನರಕದ ಮಾರ್ಗ. ಸುಯೋಧನ ರಾಜಕುಮಾರ, ನಿನಗಲ್ಲವಯ್ಯ ಮತ್ತಾರಿಗೆ ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಸಕುನಿ? ಕೌರವಂಶ ಚಕ್ರವರ್ತಿ, ಚಿಂತೆ ಏಕೆ ಮಾಡುತ್ತಿರುವೆ? ಆ ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮಾಜರಾಗಿ ಹೊರಟಿರುವರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಹೌದೌದು ಮಾವ, ಈ ದುರ್ಯೋಧನನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯಕ ಸೂರನು. ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಹೆದರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸೋಹಿತ ಕಲಹ ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು
ಎಷ್ಟೋ ವಿಧವಾಗಿ ಹೇಳಿದನು. ಅವನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನೆಲ್ಲ ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವೇನೆಲ್ಲ ಬಿಡಿಸಿ ಹೋದನು. ಸಹೋದರ, ದುರಾತ್ಮದಳು ದುರಾತ್ಮಕರ ಪಡಾದಾರಿ ಸೀಳ್ವೆ. ದುರಾತ್ಮದಳು ದುರಾತ್ಮಕರ ಪಡಾದಾರಿ ಸೀಳ್ವೆ. ಪಡಾದಾರಿ ಸೀಳ್ವೆ, ಪಡಾದಾರಿ ಸೀಳ್ವೆ. ಅಗದ ಅಖಂಡ ಪಡವಿಯೋಳ್ ಬಂಡ ಭೀಮನ. ಅಖಂಡ ಪಡವಿಯೋಳ್ ಆ ಬಂಡ ಭೀಮನ. ಮಂಡಿ ಮುರಿದು ತುಂಡ ನರಿದು ಜಗದಿ ಮೆರವೆ ನೀಕ್ಷಣ. ಮಂಡಿ ಮುರಿದು ತುಂಡ ನರಿದು ಜಗದಿ ಮೆರವೆ ನೀಕ್ಷಣ. ದುರಾಗ್ರದೊಳು ದುರಾಗ್ರ ಪಡಾದಾರಿ ಸೀಳ್ವೆ, ಪಡಾದಾರಿ ಸೀಳ್ವೆ, ಪಡಾದಾರಿ ಸೀಳ್ವೆ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸಿರುವಂತೆ. ಅಗ್ರಜ, ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡಿಕೊತ. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಆದರೆ ಅಗ್ರಜಾನ್ವಿತಗೆ ಮಾವ, ಅಗ್ರಜಾನ್ವಿತಗೆ ಯದು ನಂದನನು. ಅಗ್ರಜಾನ್ವಿತಗೆ ಯದು ನಂದನನು. ದರಿದ್ರಾನ್ವಿತ ವಿದುರ ಗೆಳೆಯನಂ ಸಂಧಿಸಲ್. ಘನ ಕುಟೀರಗೆ ಹೋಗಿರ್ಪನೆ. ಅಗ್ರಜ, ಘನ ಕುಟೀರಗೆ ಹೋಗಿರ್ಪನೆ. ಅಗ್ರಜ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯಿಂದ ಆಶ್ರಯಿಸಿರುವಂತೆ. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಿಗಿಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಆದರೂ ರಾಯಭಾರಿಯಾಗಿ ಬಂದವನು ನಮ್ಮ ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ. ಕುಲಚರವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಪಾನ ಮಾಡುವ ತನಕ ಶಾಂತಿ ಇಲ್ಲ. ಈಗಿರುವಾಗ ಸತ್ಕಾರವಂತೆ ಸತ್ಕಾರ ಒಪ್ಪದು, ಒಪ್ಪದು, ನನಗೊಪ್ಪದು. ಅಗ್ರಜ, ಸಹೋದರ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಕುರುಕುಲವೇ ನಾಶವಾಗುವ ಕಾಲವು ಬಂದಿರುವುದಿಲ್ಲ. ಅಗ್ರಜ, ಕುರುಕುಲವೇ ನಾಶವಾಗುವ ಕಾಲವು ಬಂದಿರುವುದಿಲ್ಲ ಮಗೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಸಹೋದರ, ಅಗ್ರಜ, ನಲ್ಲೆಯರ ಗೊಲ್ಲದ ಮರ್ಮವ ಅರಿಯದೆ ಈ ಪರಿ ದುಡುಕುವರೆ. ಅಗ್ರಜ, ಸಹೋದರ, ನಲ್ಲೆಯರ ಗೊಲ್ಲದ ಮರ್ಮವ ಅರಿಯದೆ ಈ ಪರಿ ದುಡುಕುವರೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಸಹೋದರ, 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 ನೋಡಿದೆಯ ಮಾವ, ಮದಗಜಗಳಿಷ್ಟಿದರು ಈ ಸಿಂಹಕ್ಕೆ ಸಾಟಿ ಆಗಬಲ್ಲದೆ.
ಅಭಿಮಾನಿಶಾಲಿಯಾದ ನನ್ನ ತಮ್ಮನ ಕೋಪವನ್ನು ಶಾಂತಿಪಡಿಸುವುದು ನನಗೂ ಒಂದೊಂದು ಸಲ ದುಸ್ಸಾಹಸವೆನಿಸುವುದು. ಈಗೇನು ಮಾಡಲಿ ಮಾವ? ಶಾಂತಿಗೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಕೌರವ ಸಾಮ್ರಾಜ್ಯ ಚಕ್ರವರ್ತಿಯಾದ ನಿನ್ನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮೂರ್ಖ ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಶೋಧನ? ಹೇಗೆ ಸಹಿಸುವೆ? ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನಯ್ಯ. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಅಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ತಾನು ರಾಜ್ಯಭಾರವನ್ನು ಮಾಡಿದ. ಸಹೋದರರನ್ನು ಸುರಪಾನ ಪ್ರವರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಎಂಥವನಿಗೆ ಮನ್ನಣೆ ಕೌರವೇಶ್ವರ, ಮನ್ನಣೆ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿದ್ದೆ. ಅದಕ್ಕೊಂದು ಉದ್ದೇಶವಿತ್ತು ಕಣಯ್ಯ. ಅದೇನು ಉದ್ದೇಶ? ಓರ್ಗರುವ ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಗಿ ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸಂಯೋಡಿ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿಯೇ ಹೇಳಿಬಿಡಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನಿಂದ ಆ ಪಾಂಡವರನ್ನು ಹಿಂಸಬೇಕಾಗುವುದಲ್ಲ ಮಾವ. ಓಹೋ ಕೌರವೇಶ್ವರ, ಪಾಪ ಪುಣ್ಯ ದಯೆ ದಾಕ್ಷಿಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ನಿನ್ನಲ್ಲಿ ಇಂತಹ ಸದ್ಗುಣಗಳು ಇವೆ ಎಂದು ನನಗೆ ತಿಳಿದಿರಲಿಲ್ಲ. ಸುಶೋಧನ, ಪಾಂಡವರಿಂದ ಕೃಷ್ಣನಾಗಲಿ ಕೃಷ್ಣನಿಂದ ಪಾಂಡವರನ್ನಾಗಲಿ ನಿನ್ನಿಂದ ಬೇರ್ಪಡಿಸಲಾಗದಯ್ಯ. ಯಾಕೆ ಎಂದು ಕೇಳುವೆಯಾ ನೀನು? ಹೇಳುವೆನು ನಾನು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕನಯ್ಯ. ಇರಬಹುದು. ನೀನೇನಾದರೂ ಕೃಷ್ಣನ ಮಾತಿಗೆ ಸಮ್ಮತಿಸಿ ಕೊಟ್ಟಿದ್ದೆಯಾದರೆ
ಒಂದು ವೇಳೆ ಕೃಷ್ಣನ ಮಾತಿಗೆ ಸಮ್ಮತಿಸಿ ಆ ಹೇಡಿಗಳಾದ ಪಾಂಡವರಿಗೆ ನೀನು ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಸಾಗುವೆ. ಕೌರವೇಶ್ವರ, ಕೋಪಿಸಿಕೊಳ್ಳಬೇಡ. ನನ್ನದೊಂದು ಪ್ರಚಂಡ ಮಾತಿದೆ ಕೇಳು. ಆ ಹೇಡಿಗಳಾದ ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕುಗಳು ಸಂಪೂರ್ಣವಾಗಿ ನಾಶವಾದವು. ಪುನಃ ಅದನ್ನು ಹೊಂದುವುದೆಂದರೇನು? ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗದಲ್ಲಿ ಹಿಡಿಯುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಎಲ್ಲಿ ಕೇಳಿಸೋದನ ಆ ಹೇಡಿಗಳಾದ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಇಂತಹ ಧೈರ್ಯ ಏಕೆ? ದೇಹಿ ದೇಹಿ ದೇಹಿ. ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ಸುಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದಲ್ಲ. ಏನು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನೀನಿನ್ನು ಹೊರಡು ಕೌರವೇಶ್ವರ. ಮಾವ, ಕೃತಿಕ ಮಳೆಗೆ ಸಿಕ್ಕ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿ, ಮಾವನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ಸರಿ ಸಮಾನರೆನಗೆ ತ್ರಿದಕದೀಶ್ವರಾನಂದ ಮೆರೆಯುವ, ತ್ರಿದಕದೀಶ್ವರಾನಂದ ಮೆರೆಯುವ ಸರಿ ಸಮಾನರೆನಗೆ. ಹೇಳಿ ಪಾಂಡವರ ಗಡಗಡ ನಡುಗಿಸಿ ಕಡುಗಲಿ ಅಂತದಿ ಮೆರೆಯುವೆನೋ. ಹೇಳಿ ಪಾಂಡವರ ಗಡಗಡ ನಡುಗಿಸಿ ಕಡುಗಲಿ ಅಂತದಿ ಮೆರೆಯುವೆನೋ. ಚಂಡತನದಲ್ಲಿ ಖಂಡಿಸಿ ಗರ್ಭವ, ಚಂಡತನದಲ್ಲಿ ಖಂಡಿಸಿ ಗರ್ಭ ವೀರ ತೂರನಾಂತರದಲ್ಲಿ ಬಾಳ ಸರಿ ಸಮಾನರೆನಗೆ ತ್ರಿದಕದೀಶ್ವರ ನಂತ ಮೆರೆಯುವ, ತ್ರಿದಕದೀಶ್ವರ ನಂತ ಮೆರೆಯುವ ಸರಿ ಸಮಾನರೆನಗೆ. ಮಾವ ಸಕುಲಿಯ ಸಲಹೆಯಿಂದಲೇ ಕೆಡುಕರ ಪಡೆಗಳ ಅಡಗಿಸುವೆನು. ಮಾವ ಸಕುಲಿಯ ಸಲಹೆಯಿಂದಲೇ ಕೆಡುಕರ ಪಡೆಗಳ ಅಡಗಿಸುವೆನು. ಕಡಂಗಿಗೈ ಒಡಂಬಿಬೆ ಬಿಡದೇನೆ ಅದಮರ. ಸರಿ ಸಮಾನರೆನಗೆ ತ್ರಿದಕದೀಶ್ವರಾನಂದ ಮೆರೆಯುವ, ತ್ರಿದಕದೀಶ್ವರಾನಂದ ಮೆರೆಯುವ ಸರಿ ಸಮಾನರೆನಗೆ, ಸರಿ ಸಮಾನರೆನಗೆ, ಸರಿ ಸಮಾನರೆನಗೆ. ಹೋಗು ಹೋಗು ಕುರುಕುಲ ಕುನ್ನಿಯೇ ಹೋಗು. ಎಲ್ಲವೋ ದ್ವಾಪರ ಯುಗದ ದುಷ್ಟ ಕುರುವಂಶದ ಕುಷ್ಟ ಬರ
ರಾಕ್ಷಸದ ಭ್ರಷ್ಟ. ಹೋಗ್, ಹೊರಟು ಹೋಗ್. ಈ ಸೌಬಲ ರಾಜ ಶಕುನಿಯು ನಿನ್ನ ಒಡನಾಡಿ ಆಗಿದ್ದುಕೊಂಡು ನಿನ್ನ ಕುಲದ ಬೇರನ್ನೇ ಕಿತ್ತೆಸೆಯಲು ಸದಾ ಸಿದ್ಧರಾಗಿರು. ಅದನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು ನಾನು? ಇದೀಗ ನಿನ್ನ ವಿನಾಶ ಕಾರ್ಯವೂ ಆರಂಭ ತೊಡಗಿದೆ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ ಮರುಳೆ? ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರು ಸಾಮ್ರಾಜ್ಯವನ್ನೇ, ನೀ ಎಂದರೆ ನಿರ್ಮೂಲನೆ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷರದ ಅರ್ಥ. ಸೌಬಲರಾದ ಶಕುನಿಯೊಡನೆ ನೀನಾಡಿದ ದರ್ಪ, ಅಹಂಕಾರ ಎಲ್ಲವೂ ಈ ಯುದ್ಧರಂಗದಲ್ಲಿ ಮಣ್ಣಾಗುವುದು. ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶವು ನಿರ್ವಂಶವಾಗಿ ಯಾವ ನನ್ನ ಗಾಂಧಾರ ವಂಶವನ್ನು ನಿರ್ಮೂಲನೆ ಮಾಡಿ ಆತಂಗದ ಶಿಖರದ ಎತ್ತರಕ್ಕೇರಿ ರಾಜ್ಯಭಾರ ಮಾಡಿದೆಯೋ ಆ ನಿನ್ನ ಅಸ್ಥಿರಾವತಿಯ ಅರಮನೆಯ ಶೂನ್ಯವನ್ನಾಗಿಸಿದೆ. ಅಸ್ಥಿರಾವತಿಯ ಅರಮನೆಯ ಮುಖ್ಯ ದ್ವಾರದಿಂದ ಹೊರ ಕ್ಷೇತ್ರದ ರಣರಂಗದವರೆಗೂ ರಕ್ತ ಸಾಗರವನ್ನೇ ಏರ್ಪಡಿಸಿ ನಿನ್ನ 99 ಮಂದಿ ಮಂಡಗಳನ್ನು ಚೆಂಡಾಡಿ ಆ ನಿನ್ನ ಸತಿ ಭಾನುಮತಿ ಮಂಡಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹರಳಾಡುವುದನ್ನು ಈ ಶಕುನಿ ಅದೆಂದು ಕಣ್ಣಾರೆ ಕಾಣುವನು. ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ, ಮಹದಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಗುರು ಆನಂದ. ಕುರುಕ್ಷೇತ್ರದ ಕುರುಕುಲ ವಂಶವೇ ಕುರು ಪಾಂಡವರ ಸಂಗ್ರಾಮ, ಕುರುವಂಶವೇ ಇಲ್ಲಿ ನೀ ನಾಮ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಸೇಡಿನ ಸರ್ಪವು ಬೆಳೆಮೆಟ್ಟಿ ಸರಸವನಾಡಲು ಬಯಸಿದೆಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸಿದೆಯ.
ವಿನಾಶಕ್ಕೆ ನಾಂದಿಯ ಹಾಡಿ ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನೇ ಹೊಂದುವನ ಆನಂದ ಆನಂದ ಶಕುನಿಗೆ ಪರಮಾನಂದ ಗುರು ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣಗಳು ಕೊಪ್ಪಿಸುವೆ ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣಗಳು ಕೊಲ್ಲಿಸುವೆ ನಿನ್ನ ವಿನಾಶಕ್ಕೆ ನಾಂದಿಯ ಹಾಡೆ ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ನೀವಿನ್ನೋ ಆನಂದ ಆನಂದ ಶಕುನಿಗೆ ಪರಮಾತ್ಮ ದೇವಕಿ ಕಂದ ಮುಕುಂದ ಏ ಗೋವಿಂದ ಪರಮಾನಂದ ಏ ಗೋವಿಂದ ಪರಮಾನಂದ ದೇವಕಿ ಕಂದ ಮುಕುಂದ ಪರಮಾತ್ಮ ಶಂಕುಚಕ್ರಧರ ಶಂಕುಚಕ್ರಧರ ಚಿನ್ಮಯ ರೂಪ ಶಂಕುಚಕ್ರಧರ ಚಿನ್ಮಯ ರೂಪ ಶಂಕುಚಕ್ರಧರ ಚಿನ್ಮಯ ರೂಪ ಶಂಕುಚಕ್ರಧರ ಚಿನ್ಮಯ ರೂಪ ಖಗಪತಿ ವಾಹನ ಸಲಹೋ ಎನ್ನ ಖಗಪತಿ ವಾಹನ ಸಲಹೋ ಎನ್ನ ದೇವಕಿ ಕಂದ ಮುಕುಂದ ಏ ಗೋವಿಂದ ಪರಮಾನಂದ ದೇವಕಿ ಕಂದ ಮುಕುಂದ
ನಂದಕುಮಾರ ನವಮಿತ ಚೋರ ನಂದಕುಮಾರ ನವಮಿತ ಚೋರ ಪರಮಾತ್ಮ ನಂದಕುಮಾರ ನವಮಿತ ಚೋರ ಖಗಪತಿ ವಾಹನ ಸಲಹೋಯನ್ನ ಖಗಪತಿ ವಾಹನ ಸಲಹೋಯನ್ನ ದೇವಕಿ ಕಂದ ಮುಕುಂದ ಏ ಗೋವಿಂದ ಪರಮಾನಂದ ದೇವಕಿ ಕಂದ ಮುಕುಂದ ಕೃಷ್ಣ ಕೃಷ್ಣ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ಯಾವಾಗ ತೀರುವುದು? ಆ ಪರಮ ಪುರುಷರಿಯು ಯಾವಾಗ ಬಂದು ನನ್ನ ತಲೆಯ ಮೇಲೆ ಅಭಯಾಸ್ತವನ್ನು ಇಡುವನು? ಅಂತ ಮಹಾಮಯನ್ನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನು ಆಚರಿಸಿ ಬಳಲ್ತಿರುವರು. ಆ ದುರ್ಯೋಧನಗಳಿಗೆ ಹೋಗುವಾಗ ಈ ದೀನಾದನನ್ನು ಜ್ಞಾಪಿಸಿಕೊಳ್ಳುವ ತಂದೆ. ಪರಮಾತ್ಮ ನಿನ್ನ ನೋಡಿ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವ ತಂದೆ. ಪರಮಾತ್ಮ ನಿನಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡುವ ತಂದೆ, ನಿನಗರ್ಪಿತವಾಗಲೇ ತಂದೆ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ. ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ ವರಗುಣಶೀಲ ವಸುದೇವ ಪಾಲ, ಪುಣ್ಯಸಲಹುದೇ ಪರಮಾತ್ಮ. ಪುಣ್ಯಸಲಹುದೇ ನಿನ್ನಯ ಲೀಲಾ, ಪುಣ್ಯಸಲಹುದೇ ನಿನ್ನಯ ಲೀಲಾ, ಪುಣ್ಯಸಲಹುದೇ ನಿನ್ನಯ ಲೀಲಾ. ನೀಗಮೋಚನ ದರುಶನ ತಾರ, ನೀಗಮೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ, ಭಕ್ತರ ಮೊರೆ ಆಲಿಸಿ ಶೌರಿ.
ಮರೆ ಕೇಳಿ ನೀ ಬಾರೆಯ ಮುರಾಗರಿ ಭಕ್ತರ ಮರೆ ಆಲಿಸಿ ಮರೆ ಕೇಳಿ ನೀ ಬಾರೆಯ ಮರೆ ಕೇಳಿ ನೀ ಬಾರೆಯ ಭಕ್ತರ ಮೊರೆ ಕೇಳಿ ನೀ ಬಾರೆಯ ಬಂದೆಯಾ ತಂದೆ, ನಿನ್ನ ಪಾದ ಧೂಳಿನಿಂದ ನನ್ನ ಕುಟಿರವೇ ಪಾನವಾಯಿತು, ನನ್ನ ಜನ್ಮವೇ ಸಾರ್ಥಕವಾಯಿತು. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೋಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಜುಕುಂದ ವರದ, ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ, ಪಾಲಕಡಲಳು ಲೀಲೆಯಿಂದಾಡುತ್ತ ಲೋಲಲೋಚನನಿ ಬಂದೆಯ ತಂದೆ. ಪರಮಾತ್ಮ, ಪಾಲಕಡಲಳು ಲೀಲೆಯಿಂದಾಡುತ್ತ ಲೋಲಲೋಚನನಿ ಬಂದೆಯ ತಂದೆ. ಕಡುಸಿಲೆಯಾದಡಿ ಜಡನ ಕಡೆದ ಅರಿಯೇ, ಕಡುಸಿಲೆಯಾದಡಿ ಜಡನ ಕಡೆದ ಅರಿಯೇ, ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ, ಕರಳನ ಮರಕೆಳೆ ದುರುಳೆರಣ್ಯನ ಕರಳನು ಕೊರಳಲಿ ಧರಿಸಿದೆಯ, ಕರಳನ ಮರ ಕೇಳಿ ದುರುಳೆರಣ್ಯನ ಕರಳನು ಕೊರಳಲಿ ಧರಿಸಿದೆಯ, ಕರಿಯ ಮರ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ, ಕರಿಯ ಮರ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ, ಹರಿಯ ಅನಂತ ಗುಣ ರೂಪವೇ ನಿನ್ನ, ಹರಿಯ ಅನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು. ಓಂ ನಮೋ ನಾರಾಯಣ
ಓಂ ನಮೋ ನಾರಾಯಣ ನಮಸ್ತೆ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ನನ್ನ ಮಂದಿರದಿ. ಭಕ್ತ ಶಿರೋಮಣಿ ವಿದುರ ಕುಶಲವೇ? ಹೌದು ಪರಮಾತ್ಮ. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದಲೇ ಏಕೆ? ಪರಮ ಭಕ್ತಿಸದೆ ಇರಲು ಏತಕ್ಕೆ ಬಯಲು ಕ್ರಾಂತಿಯಿಂದಳಲುವುದೇಗೆ? ಪರಮ ಭಕ್ತಿಸದೆ ಇರಲು ಏತಕ್ಕೆ ಬಯಲು ಕ್ರಾಂತಿಯಿಂದಳಲುವುದೇಗೆ? ಭವಸಾಗರವ ದಾಟಿರುವೆನ್ನ ಭವಸಾಗರವ ದಾಟಿರುವೆನು ನ ಪರಮ ಭಾಗವತ ಭಕ್ತರಿಯೋಮಣಿ. ಪರಮ ಭಾಗವತ ಭಕ್ತರಿರೋಮಣಿ. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದಲೇ ಏಕೆ? ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಚರಾಚರ ಪ್ರಪಂಚವನ್ನೇ ಪರಿಪಾಲಿಸಿದ್ರು ನಿಮಗೆ ಅಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು ದೇವ? ಅಲ್ಲದೆ ಪರಮಾತ್ಮ ನನ್ನನ್ನು ಪರಿಶಿಸ್ತೀರಿಯಾ ದೇವ? ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೀ ಗುಣಸಾಗರ. ವಿದುರ, ನಿನ್ನೀ ಗುಣಸಾಗರ. ನುಡಿ ಅಮೃತಮಯ ಮಧುರ.
ಪಾಮರನಂತೆ ನಿಧನದಿಯದೆ ನೀ ಪಾಮರನಂತೆ ವಿದುರ 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 ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಹರಿಯನೆ ವಿದುರ. ಅದಿರಲಿ, ನನಗೆ ತುಂಬಾ ಹಸಿವಾಗಿದೆ, ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಏನು ವಿದುರ, ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳ ರುಚಿಯಂತೂ ಈಗಲೂ ಮರೆಯುವಂತಿಲ್ಲ ವಿದುರ. ಈಗ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ವಿದುರ, ಅದನ್ನೇ ಕೊಡು ವಿದುರ. ಆಹಾ, ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ನಿಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ವಿದುರ, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ವಿದುರ, ಅದನ್ನೇ ಕೊಡು ವಿದುರ. ಆಗಲಿ ಪರಮಾತ್ಮ. ತೆಗೆದುಕೊಳ್ಳಿ ಪರಮಾತ್ಮ. ನೋಡಿದ್ಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆ ಇಲ್ಲ. ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ತಮ್ಮ ತುದಿ ನ್ಯಾಯ ಕೂಡ ನಿಲ್ಲುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು ವಿದುರ. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆ ಅಲ್ಲ, ಅದೋ ಅಲ್ಲಿ ನೋಡು ವಿದುರ. ಧನ್ಯನಾದ ಪ್ರಭು, ಧನ್ಯನಾದನು. ಸಾಗರಾಶಯನ ತೀರ ಸಾಗರಾಶಯನ ಕರುಣಾಕರ ಪಾಲಿಸೈ ಶ್ರೀಕರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಕರ. ಸಾಗರ ಶಯನ ಚಿರ ಸಾಗರ ಶಯನ. ನಾರಾಯಣ ವಾಮನ ರೂಪದ ಪರಿಹರ ನವವೇಷಧಾರಿ ಪರಿಹರ. ಪರಮಾತ್ಮ, ಬಣ್ಣಿಸಲಹುದಿ ನಿನ್ನೆಯ ಲೀಲಾ, ಬಣ್ಣಿಸಲಹುದಿ ನಿನ್ನ
ಕನ್ನೆಯ ಲೀಲ ಕರುಣಿಸಿ ಕಾಪಾಡ ದಾಮೋದರ ಕರುಣಿಸಿ ಕಾಪಾಡು ದಾಮೋದರ ಸಾಗರ ಸಯನ ನಿರ ಸಾಗರ ಸಯನ ಸಾಗರ ಸಯನ ನಿರ ಸಾಗರ ಸಯನ. ಪರಮಾತ್ಮ ಪಾಂಡವರಿಗೆ ಧೂತತ್ವವನ್ನು ವಹಿಸಿ ಭಕ್ತ ರಕ್ಷಕರೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ಇನ್ನು ಮುಂದೆ ಅವರು ರಕ್ಷಿಸುತ್ತಾರೆ ಎನ್ನುವುದು ತಂದೆ. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ಧೂತತ್ವವನ್ನು ವಹಿಸಿ ಭಕ್ತ ರಕ್ಷಣೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ಇನ್ನು ಮುಂದೆ ಅವರ ರಕ್ಷಣಾ ಭಾರ ನಿನ್ನದು ತಂದೆ, ನಿನ್ನದು. ವಿದುರ, ಪರಮಾತ್ಮ ನಾನು ನನ್ನ ಸೋದರತೆಯಾದ ಕುಂತಿದೇವಿಯ ಬಳಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುವೆನು. ನೀನು ಸಹ ಅಲ್ಲಿಗೆ ಬಾ ವಿದುರ. ಆಗಲೇ ಪರಮಾತ್ಮ. ಆಹಾ ವಿದುರ, ಹಾಗೇ ನೀನು ಬರುವಾಗ ನಿನ್ನಲ್ಲಿರುವ ಶಿವಧನುಸನ್ನು ತೆಗೆದುಕೊಂಡು ಬಾ. ಆಗಲೇ ಪರಮಾತ್ಮ. ಅಲ್ಲಿ ಹಿಂದೆಂದೂ ನಡೆಯದ ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು, ನೀನೂ ಸಹ ನೋಡುವೆಯಂತೆ. ಆಗಲಿ ತಂದೆ. ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಗೆಯ ಕಲಿಸಿ ಆಡಿಸಿ ಕುಣಿಸಿ ಮಗೆಯ ಕಲಿಸಿ ಮನ ಮಿಡಿಯುವ ಮೋಗ ರೂಪ ದೇವ ಜಗದ ನಿಗಮಗೋಚರನೇ ನಿರ್ಮಲ ಮಗ ನಿನ್ನ ನಿಗಮಗೋಚರನೇ ನಿರ್ಮಲ ಮಗ ನಿನ್ನ ಬಲ್ಲವರಿಲ್ಲ ಜಗದ ಜೀವದಳು. ಪರಮಾತ್ಮ ಬಲ್ಲವರಿಲ್ಲ ಜಗದ ಜೀವದಳು ಭವನಗೆ ಸಿಲುಕಿದ ಪ್ರಾಣಿಯ ಮನುಜರ ಭವನಗೆ ಸಿಲುಕಿದ ಪ್ರಾಣಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಗೆಯ ಕಲಿಸಿ ಆಡಿಸಿ ಕುಣಿಸಿ ಮಗೆಯ ಕಲಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀ ಜಗದ ಜೀವನ